ರಾಘವೇಂದ್ರ ಸ್ವಾಮಿಗಳವರು ಅಗಮ್ಯ ಮಹಿಮರು. ಯಾರು ಭಕ್ತಿಯಿಂದ ರಾಯರನ್ನ ಸ್ಮರಣೆ ಮಾಡ್ತಾರೆ, ಶ್ರೀ ರಾಘವೇಂದ್ರಾಯ ನಮಃ ಹೇಳ್ತಾರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಹೇಳ್ತಾರೆ, ರಾಘವೇಂದ್ರ 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 ಪಾಹಿ ಮಾಂ, ರಾಘವೇಂದ್ರ 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 ರಕ್ಷಮಾಂ ಅಂತಾರೆ. ಗುರುಗಳೇ, ಗುರುರಾಜರೇ, ನೀವೇ ರಕ್ಷೆ ಅಂತ ಯಾರು ಶರಣಾಗ್ತಾರೆ ಅಂತಹವರನ್ನ ವಿಶೇಷವಾಗಿರತಕ್ಕಂತಹ ಕರುಣೆ ತೋರಿ ಕೃಪೆ ಮಾಡಿ ಅನುಗ್ರಹ ಮಾಡಿ ಅಕ್ಷಯ ರಕ್ಷೆ ನೀಡಿ ಆಶೀರ್ವದಿಸಿ ಬದುಕಿಗೆ ಸಾಂತ್ವನವನ್ನ, ನೆಮ್ಮದಿಯನ್ನ, ಅದ್ಭುತವಾಗಿರತಕ್ಕಂತಹ ಒಳ್ಳೆ ದಿಕ್ಕು ದೆಸೆಯನ್ನ ತೋರಿಸತಕ್ಕಂತಹ ಗುರುಗಳೇ ರಾಘವೇಂದ್ರ ಸ್ವಾಮಿಗಳವರು. ರಾಯರನ್ನ ನಂಬಿರತಕ್ಕಂಥ ಎಲ್ಲರೂ ಉದ್ಧಾರ ಆಗಿದ್ದಾರೆ. ರಾಜರಿರ್ಬಹುದು, ರಂಕರಿರ್ಬಹುದು, ಸಾಮಾನ್ಯ ಜನ ಇರಬಹುದು, ಸನ್ಯಾಸಿ ಜನ ಇರಬಹುದು, ಬಡವರಿರ್ಬಹುದು, ಬಲ್ಲಿದ್ರಿರ್ಬಹುದು, ಓದು ಬಂದಿರೋರಿರ್ಬಹುದು, ಓದು ಬರದೇ ಇರೋರ್ಬಹುದು, ಯಾರು ರಾಯರನ್ನ ನಂಬಿದ್ದಾರೆ, ನಂಬಿದವರಿಗೆ ಇಂಬಾಗಿರತಕ್ಕಂಥ ವಿಶ್ವ ಕುಟುಂಬಿಗಳೇ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಒಂದ್ಸಲ ನಾನು ಉಡುಪಿಯ ಬಹಳಷ್ಟು ಸ್ವಾಮಿಗಳ ಗುರುಗಳಾಗಿದ್ದಂತಹ ಫಲಮಾರು ಭಂಡಾರಕೇರಿ ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಸ್ವಾಮಿಗಳವರಲ್ಲಿ ಘಟಿಕಾಚಲದಲ್ಲಿ ಅವರ ಗುರುಗಳ ಆರಾಧನೆ ಮಾಡ್ತಿದ್ದಾಗ ನಾನು ನಮ್ಮ ಮನೆಯವರು ಹೋಗಿದ್ವಿ. ಅವತ್ತು ಸ್ವಲ್ಪ ತುಂಬ ಬಿಡುವಾಗಿದ್ರು, ನನ್ನ ಬಗ್ಗೆ ವಿಶೇಷ ಅನುಗ್ರಹ ಮಾಡಿದ್ರು. ಅವತ್ತು ಒಂದು ಬೆಳ್ಳಿಯ ಕಟ್ಟು ಹಾಕ್ಸಿರತಕ್ಕಂತಹ ಬಲಮುರಿ ಶಂಖವನ್ನು ಅನುಗ್ರಹ ಮಾಡಿದ್ರು. ಅವತ್ತು ಮಾತಾಡ್ತಾ ಕೂತಿದ್ದ ಕೇಳಿದೆ, ಸ್ವಾಮಿ, ಇಷ್ಟು ಜನ ಸ್ವಾಮಿಗಳಿಗೆ, ದೊಡ್ಡದಮಾರ ಸ್ವಾಮಿಗಳಿಗೆ, ಚಿಕ್ಕದಮಾರ ಸ್ವಾಮಿಗಳಿಗೆ, ಫಲಮಾರು ಸ್ವಾಮಿಗಳಿಗೆ, ಪೇಜಾವರ ಸ್ವಾಮಿಗಳಿವರೆಗೆ, ಪುತ್ತಿಗೆ ಸ್ವಾಮಿಗಳವರೆಗೆ ಎಲ್ಲರಿಗೂ ತಾವು ಗುರುಗಳು, ಪ್ರಾಯಶಃ ಯುಗ ಪುರುಷರು, ನೀವು ಶತಮಾನ ಸಾಧಕರ, ತಾವು ಋಷಿ ಸಮಾನರು, ತಾವೇ ಅಪರೋಕ್ಷ ಜ್ಞಾನಿಗಳ ಸ್ವಾಮಿ. ತಮಗೆ ರಾಯರದ ಏನಾದರೂ ಮಹಿಮಾ ಅನುಭವ ಬಂದಿದೆಯಾ ಅಂತ ಕೇಳಿದೆ. ಅದು ಕುತೂಹಲಕ್ಕೆ ಕೇಳ್ತಿದ್ದೀನಿ, ದಯವಿಟ್ಟು ಅಂತ. ಎರಡು ಅದ್ಭುತ ಮತ್ತು ರೋಚಕವಾದ ವಿಚಾರವನ್ನು ಹೇಳಿದರು. ಒಂದು, ಅವರು ಉತ್ತರ ಭಾರತದಲ್ಲಿ ಚಾತುರ್ಮಾಸ್ಯ ಸಂಕಲ್ಪ ಮಾಡಿ ಕೂತಿದ್ದಾಗ ಸೀಮೋಲ್ಲಂಘನಕ್ಕೆ ಕಾಶಿಯಲ್ಲಿದ್ದಂಥ ಕಾಶಿ ಗೋಪಾಲಾಚಾರ್ಯರು, ಸ್ವಾಮಿ ಕಾಶಿಗೆ ಬನ್ನಿ, ನೀವು ಅಲ್ಲಿ ಅದ್ಭುತವಾದಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ, ಹೇಗೆ ಉತ್ತರ ಭಾರತಕ್ಕೆ ಬಂದಿದ್ದೀರಾ ಅಂದರು. ಸೀಮೋಲ್ಲಂಘನಕ್ಕೆ ಹೊರಟರು. ಕಾಶಿ ತುಂಬಾ ಪ್ರಯಾಣ ಇದೆಯದ್ರಿಂದ ಮಧ್ಯದಲ್ಲಿ ಮರುದಿನ ದಾರಿ ರಾತ್ರಿ ಪ್ರಯಾಣ ಮಾಡಿ ಮರುದಿನ ಬೆಳಗ್ಗೆ ಧನಬಾದ್ ಅನ್ನತಕ್ಕಂಥ ಕಲ್ಲಿದ್ದಲಿನ ರಾಜಧಾನಿ ಆಗಿರತಕ್ಕಂಥ ಧನಬಾದ್ನಲ್ಲಿ ಇಳುಕುಮದಕ್ಕೆ ಗೋಪಾಲಾಚಾರ್ಯನೇ ದೂರವಾಣಿ ಮಾಡಿ ವ್ಯವಸ್ಥೆ ಮಾಡಿದ್ರು. ಧನಬಾದ್ನಲ್ಲಿ ಇಳುಕೊಂಡ್ರು. ಯಾರು ಊರಿನ ಜನಗಳಿಗೆ ಅಷ್ಟು ಗೊತ್ತಿಲ್ಲ, ಒಂದು 5-6 ಜನ ಕೈಗಾರಿಕೋದ್ಯಮಿಗಳು ಅವರು ಇವರು ಬಂದರು. ಯಾರು ಕಾಶಿ ಗೋಪಾಲಾಚಾರ್ಯರು ದೂರವಾಣಿ ಮಾಡಿ ಹೇಳಿದ್ರು ಅವರು ಬಂದರು. ಆದರೆ ವ್ಯವಸ್ಥೆಗಳನ್ನ ಗೋಪಾಲಾಚಾರ್ಯ ಮಾಡಿಸಿದ್ರು. ಪರಿಚಾರಕರು, ಆತ್ಮೀಯರು, ವಿದ್ವಾಂಸರುಗಳು ಬಂದರು. ಪೂಜೆ ಆಯಿತು. ಪೂಜೆ ಎಲ್ಲ ಆಗಿ ತೀರ್ಥ ಪ್ರಸಾದ ಮಾಡಿ ಮತ್ತೆ ಪ್ರಯಾಣ ಮುಂದುವರಿಸಬೇಕು. ಪೂಜೆ ಆಯಿತು. ಪೂಜೆ ಆಗಿ ತೀರ್ಥ ಕೊಡೋ ಸಂದರ್ಭಕ್ಕೆ ಒಬ್ಬ ಉದ್ಯಮಿ ಹೆಂಡತಿ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮುಟ್ಬಿಟ್ಲು. ಸ್ವಾಮಿಗಳು ತೀರ್ಥ ಕೊಡ್ತಿರುವಾಗ ಅಳ್ತಾ ಇದ್ದಾಳಂತೆ. ಏನು ಅಂತಂದ್ರೆ, ಸ್ವಾಮಿ, ನನಗೆ ತುಂಬ ಸುಂದರವಾಗಿದ್ದೆ, ತುಂಬ ಆರೋಗ್ಯವಾಗಿದ್ದೆ. 3 ತಿಂಗಳ ಹಿಂದೆ ಈ ಬಿಳುಪು ಬರಕ್ ಪ್ರಾರಂಭ ಮಾಡ್ತು. ಬೇಗ ಬೇಗ ಹರಡಿಕೊಂಡು ನನ್ನ ಮುಖ ಯಾರಿಗೂ ತೋರ್ಸಕ್ಕಾಗ್ತಾ ಇಲ್ಲ, ಮನೆಯವ್ರಿಗೂ ತೋರ್ಸಕ್ಕಾಗ್ತಿಲ್ಲ. ನಾನು ಪ್ರಾಣ ಬಿಡಬೇಕು. ನಮ್ಮ ಪಕ್ಕದ ಮನೆಯಲ್ಲಿರತಕ್ಕಂಥ ದಕ್ಷಿಣ ಭಾರತದ ಹೈದರಾಬಾದ್ನವರೊಬ್ಬರು ನಮ್ಗೆ ಹೇಳ್ತಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಚಿತ್ರ ಕೊಟ್ಟಿದ್ದಾರೆ, ಅವರ ಅನುಗ್ರಹ ಆದರೆ ನಿನಗೆ ಈ ರೋಗ ಹೋಗುತ್ತೆ ಅಂತ. ನಿಮ್ಮನ್ನು ನೋಡಿದರೆ ನೀವೇ ಅಂತ ಕಾಣುತ್ತೆ. ದಯಮಾಡಿ ನೀವೇ ರಾಘವೇಂದ್ರ ಸ್ವಾಮಿಗಳು ಕೊಡು, ನನಗೆ ಅನುಗ್ರಹ ಮಾಡಬೇಕು, ವಾಸಿ ಮಾಡಬೇಕು. ಇವ್ರು ಹೇಳ್ತಾರೆ, ನಾವು ರಾಘವೇಂದ್ರ ಸ್ವಾಮಿಗಳಲ್ಲ ಅಲ್ಲ ಅಲ್ಲ ಅಂತ ಎಷ್ಟು ಹೇಳಿ, ಇಲ್ಲ ನೀವು ರಾಘವೇಂದ್ರ ಸ್ವಾಮಿಗಳು, ನಾನು ನೋಡಿದ್ದೀನಿ ಚಿತ್ರ, ನನಗೆ ಕೊಡಬೇಕು ಅನುಗ್ರಹ. ಕಡೆಗೆ ಆಕೆ ಭಕ್ತಿ, ಆಕೆ ಶ್ರದ್ಧೆ ಕಂಡು ಮುಟ್ಬಿಟ್ಲಲ್ಲ ಅಂತ ಕೋಪ ಮಾಡ್ಕೊಳ್ಳದೆ ಅವರು ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಆಹ್ನಿಕ ಮಾಡಿ ಜಪ ಮಾಡಿಕೊಂಡು ಆ ದೇವರ ಪೆಟ್ಟಿಗೆ ಹತ್ರ ಅವ್ರು ಹೇಳಿದ್ರು, ರಾಯರ ಮೃತ್ತಿಕೆ ನನ್ನ ದೇವರ ಪೆಟ್ಟಿಗೆಯಲ್ಲಿ ಯಾವಾಗಲೂ ಇರೋದು ಅನ್ನತಕ್ಕಂಥ ಮಾತನ್ನ ಎಷ್ಟು ಸಲ ಹೇಳಿದರು ಫಲಮಾರ ಸ್ವಾಮಿಗಳು. ಅಂದರೆ ಆ ಮೃತ್ತಿಗೆ ತಗೊಂಬಂದು ಮೃತ್ತಿಕೆಗೆ ಹಾಕಿ ಕೊಟ್ಟು ಪ್ರತಿನಿತ್ಯ ನೀರಿಗೆ ಹಾಕೊಂಡು ತೀರ್ಥ ಮಾಡಿಕೊಂಡು ಅದು ತಗೋಮ್ಮ, ನಿನಗೆ ವಾಸಿಯಾಗುತ್ತೆ ಅಂತ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನ ಹಿಂದಿನಲ್ಲಿ ಬರೆಸಿ ಶಿಷ್ಯಂದ್ರಿಗೆ ಹೇಳಿ ಆಕೆ ಕೊಟ್ಟು ಪ್ರತಿನಿತ್ಯ ಹೇಳ್ಕೊಮ್ಮ, ಅನುಗ್ರಹ ಮಾಡ್ತಾರೆ. ರಾಯರನ್ನು ಇಷ್ಟು ರಾಯರನ್ನು ನಂಬಿದ್ಯಾ, ನಾನೇ ರಾಯರು ಅನ್ಕೊಂಡು ಬಂದ್ಬಿಟ್ಟಿದ್ಯಾ, ನಿನ್ನ ಭಕ್ತಿ ಖಂಡಿತ ಒಳ್ಳೇದಾಗುತ್ತೆ.
ಇಷ್ಟಾಯ್ತು. ಫಲಮಾರು ಸ್ವಾಮಿಗಳು ಹೋದರು, ಕಾಶಿಗೆ ಹೋದರು. ಕಾಶಿ ಗೋಪಾಲಾಚಾರ್ಯ ಮೆರೆಸಿಬಿಟ್ರಂತೆ ಅವರನ್ನ. ಒಂದು ವಾರಕ್ಕೆ ಅಂತ ಹೋದರು, 1 ತಿಂಗಳು 1 ತಿಂಗಳು ಆಯ್ತಂತೆ. ಈ ಕಾಶಿನಲ್ಲಿ ಅದ್ಭುತವಾಗಿರತಕ್ಕಂಥ ವಿದ್ವತ್ ಸಭೆಗಳು ಎಲ್ಲ ಕಡೆ ಜಯ ದಿಗ್ವಿಜಯ ಜಯಭೇರಿ ಮಾಡಿಬಿಟ್ರು ಫಲಮಾರ ಸ್ವಾಮಿಗಳವರು. ಆ ಕಾಲದಲ್ಲಿ ಕಾಶಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿರತಕ್ಕಂಥ ಒಂದು ಪ್ರಸಂಗ ಆಗೋಯ್ತು. ಮತ್ತೆ ವಾಪಸ್ ಬರಬೇಕಾಯ್ತು. ಬರಬೇಕಾದಾಗ ಅದೇ ದೂರ ಆದ್ರಿಂದ ಧನಬಾದನಲ್ಲಿ ಅವರು ವಾಸ್ತವ್ಯ ಮಾಡಿ 1 ದಿನ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗೋದಕ್ಕೆ ಗೋಪಾಲಾಚಾರ್ಯ ವ್ಯವಸ್ಥೆ ಮಾಡಿದ್ರು. ಗೋಪಾಲಾಚಾರ್ಯ ವಾಪಸ್ ಬಂದನಂತೆ. ಆದ್ರೆ ಬರೋವಾಗ ಅಲ್ಲಿನ ಪರಿಸ್ಥಿತಿಯ ಬದಲಾವಣೆ ಅಂತೆ. ಧನಬಾದ್ ಪ್ರವೇಶ ಆಗುತ್ತಿದ್ದಾಗೆ ಸಾವಿರಾರು ಜನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರಂತೆ ಸ್ವಾಮಿಗಳನ್ನ. ಇವರು ಯಾವ ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಹಿಂದೆ ಹೋಗಿದ್ರು, ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಬೃಹತ್ ಚಪ್ರ ಹಾಕಿಬಿಟ್ಟಿದಾರಂತೆ. ಸ್ವಾಮಿಗಳನ್ನ ಬಂದು ದೊಡ್ಡ ಉದ್ಯಮಿಗಳು ಎಲ್ಲ ಸ್ವಾಗತ ಮಾಡಿ ಅಲ್ಲಿ ವೇದಿಕೆ ಕರ್ಕೊಂಡು ಹೋಗಿ ಸ್ವಾಮಿಗಳಿಗೆ ರಾಜ ಸನ್ಮಾನ ಮಾಡ್ತಿದಾರಂತೆ. ಆ ಗಂಡ ಹೆಂಡತಿ ಇಬ್ಬರು ಬಂದು ಸ್ವಾಮಿಗಳಿಗೆ ಬೇಕಾಗಿರತಕ್ಕಂಥದ್ದು ಕೊಟ್ಟು ಆಕೆ ಹೇಳಿದ್ಲಂತೆ, ನೀವು ಹೋದ 30 ದಿನದೊಳಗಾಗಿ 30 ದಿನವೂ ಹಚ್ಚಿಕೊಂಡೆ, ಅದನ್ನ ಪೂರ್ತಿ ವಾಸಿಯಾಗಿದೆ. ನೀವೇ ರಾಘವೇಂದ್ರ ಸ್ವಾಮಿಗಳ ಸ್ವಾಮಿ, ರಾಯರ ಅನುಗ್ರಹ. ಆಗಿ ಹೇಳಿದ್ರಂತೆ, ರಾಯರನ್ನ ನೋಡಿಲ್ಲ, ಕಂಡಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ, ರಾಘವೇಂದ್ರ ಸ್ವಾಮಿಗಳೇ ನಂಬಿದ್ದೀನಿ ಇಷ್ಟು ಅಂದ್ಕೊಂಡಲ್ಲ, ಅಷ್ಟಕ್ಕೆ ವಾಸಿ ಮಾಡಿದ್ದಾರೆ. ಇನ್ನು ಪೂರ್ತಿ ಅವರ ಬಗ್ಗೆ ತಿಳ್ಕೊಂಡು ಅವ್ರ ಮಹಾತ್ಮೆ ತಿಳ್ಕೊಂಡು ಮಹಾತ್ಮ ಜ್ಞಾನಪೂರ್ವಕ ಭಕ್ತಿ ಮಾಡ್ತು ಅಂದ್ರೆ ಉದ್ಧಾರ ಆಗ್ಬಿಟ್ಯಾ, ಎಲ್ಲ ತಿಳ್ಕೊಳ್ಳಿ ರಾಯರ ಬಗ್ಗೆ ಅಂತ ಹೇಳಿದೆ ಅಂತ ಹೇಳಿದ್ರು. ಅಂದ್ರೆ ಈ ಸನ್ಯಾಸಿಗಳಿಗೆ, ಧೀಮಂತರಿಗೆ, ರಾಜ ಮಹಾರಾಜರುಗಳಿಗೆ, ಪ್ರಧಾನ ಮಂತ್ರಿಗಳಿಗೆ ರಾಯರ ಅನುಗ್ರಹ ಆಗಿರತಕ್ಕಂಥದ್ದನ್ನ ನಾವು ಕಂಡಿದ್ದೀವಿ.